ಕನಿಷ್ಠ ಪಕ್ಷ ಪಾಪ್ಕಾರ್ನ್ ತಿನ್ನುವ ಅಂದ್ರೆ ಅದಕ್ಕೂ ಜಿಎಸ್ಟಿ. ಇನ್ನು ಪಂಚರಾದ ಕಾರ್ನ ಟೈರಿಗೆ ಜಿಎಸ್ಟಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಇದುವೇ ಈ ಹೊತ್ತಿನ ಸ್ಪೆಷಲ್. ನಾನು ಶಂಶೀರ್ ಬುಡೋಳಿ. ಸದ್ಯ ಜಿಎಸ್ಟಿ ವಿಚಾರ ಬಹಳಷ್ಟು ಚರ್ಚೆಗೆ ಒಳಗಾಗಿದೆ. ಈ ಮಾತು ಇಲ್ಯಾಕೆ ಬಂತು ಅಂದ್ರೆ, ಹಳೆಯ ಕಾರು ಮಾರಾಟ ಮಾಡಿ ಬಂದಂತಹ ಹಣಕ್ಕೆ ಜಿಎಸ್ಟಿ ಪಾವತಿಯ ಪದ್ಧತಿ ಈವರೆಗೆ ಇರಲಿಲ್ಲ. ಹೀಗಾಗಿ ಜನರು ತಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೈಗೆ ಎಟಕುವಂತಹ ದರದಲ್ಲಿ ಕಾರು ಮಾಲಕರಾಗಿ ತಮ್ಮ ಸಂಸಾರದೊಂದಿಗೆ ಖುಷಿಯಾಗಿದ್ದರು. ಆದರೆ ಇದು ನಮ್ಮ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವರಿಗೆ ನೋಡೋಕೆ ಆಗ್ತಾ ಇಲ್ಲ, ಅಂದ್ರೆ ಸಹಿಸೋಕೆ ಸಾಧ್ಯ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. But when the discussions happened, it is on that margin, the margin value between purchased price and resale price. 12 लाख में खरीदा, 9 लाख में बेच रहे हैं सेकेंड हैंड यूज्ड व्हीकल के नाम पर. On the margin is only this 18% is being put, as would be for any used car. So it is on the margin, not on the entire amount at which the car is being sold. ಹೀಗಾಗಿ ಈ ಬಿಸಿನೆಸ್ಸಿಗೂ ಜಿಎಸ್ಟಿಯನ್ನ ಕಟ್ಟಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ನೀವು ಬಿಜೆಪಿಯ ಮತದಾರರೋ ಕಾಂಗ್ರೆಸ್ಸಿನ ಮತದಾರರೋ ಇಲ್ಲ, ಜಿಎಸ್ಟಿ ಯಾರನ್ನ ಬೆನ್ನು ಬಿಡಲ್ಲ. ಜಿಎಸ್ಟಿ ಎನ್ನುವುದು ಈಗ ಒಂದು ಕಾಮಿಡಿಯಾಗಿ ಬಿಟ್ಟಿದೆ. ಜ್ಯೋತಿಷಿಗಳ ಬಳಿ ಹೋದರೂ ನಿಮಗೆ ಜಿಎಸ್ಟಿ ಅನ್ವಯ ಎನ್ನುವಂತಹ ವರದಿಗಾಗಿ ಕಾಯುವಂತಿದೆ. ಉದ್ಯಮಿಗಳು ವ್ಯಾಪಾರಿಗಳು ಈ ಜಿಎಸ್ಟಿಯನ್ನ ವಿರೋಧಿಸುವಂತೆ ಇಲ್ಲ. ಯಾಕಂದ್ರೆ ಎಲ್ಲಿ ಜಿಎಸ್ಟಿ ಉತ್ಪನ್ನ ಆಗ್ತದೆಯೋ ಅಲ್ಲಿಯೇ ಇಡಿಯ ಬೇರು ಕೂಡ ಇರುವಂಥದ್ದು. ಜಿಎಸ್ಟಿ ವಿರುದ್ಧ ಪ್ರತಿಭಟನೆಗೆ ಇಳಿದ್ರೆ ಇಡಿಯ ತಂಡ ನಿಮ್ಮ ಬಾಗಿಲನ್ನು ತಟ್ಟೋ ಭಯ ಇರುವಂಥದ್ದು. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ನಿರುದ್ಯೋಗ. ಇದ್ಯಾವುದು ಭಾರತೀಯರಿಗೆ ಸಮಸ್ಯೆಯಾಗಿ ಕಾಣ್ತಾ ಇಲ್ಲ. ಇಷ್ಟು ಧೈರ್ಯಶಾಲಿ ಭಾರತೀಯರಿಗೆ ಈಗ ಬರೇ ಭಯ ಇರುವುದು ಜಿಎಸ್ಟಿ ಮೇಲೆ. ನಾವು ನೋಡ್ತಾ ಇರುವ ಯಾವ ವಸ್ತುವಿನ ಮೇಲೆ ಯಾವಾಗ ಎಷ್ಟು ಜಿಎಸ್ಟಿ ಬೀಳ್ತದೆ ಎಂದು ಗೊತ್ತೇ ಆಗಲ್ಲ ಕಣ್ರಿ. ಅದು 2017. 2017ರಲ್ಲಿ ಜಿಎಸ್ಟಿ ಜಾರಿಗೆ ತರುವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ಏನು ಅಂತ, ಇದರಿಂದ ಭಯೋತ್ಪಾದನೆ ಉಚ್ಚಾಟನೆ ಆಗುತ್ತೆ, ಬಳಕೆದಾರ ರಾಜ ಆಗ್ತಾನೆ. ಈಗ ನೋಡ್ತಾ ಇದ್ರಿ ಅಲ್ವಾ, ಬಳಕೆದಾರ ಕಂಗಾಲಾಗಿ ಗೋಚರಿಸ್ತಾ ಇದ್ದಾನೆ ನಮ್ಮ ದೇಶದಲ್ಲಿ. ಹಾಗಾದ್ರೆ ಭಯೋತ್ಪಾದನೆ ಎಲ್ಲಿ ಉಚ್ಚಾಟನೆ ಆಗಿದೆ, ಬಳಕೆದಾರ ಎಲ್ಲಿ ರಾಜ ಆಗಿದ್ದಾನೆ? ಒಂದು ಉದಾಹರಣೆ ನೀವು ಕೊಡಿ. ಭಾರತದಲ್ಲಿ ಬಹುಸಂಖ್ಯೆಯ ಜನರು ಆರಂಭದಲ್ಲಿ ಹೊಸ ಕಾರು ಖರೀದಿ ಮಾಡೋಕೆ ಇಚ್ಛೆ ಪಡಲ್ಲ. ಅದಕ್ಕೆ ಒಂದು ಕಾರಣ ಇದೆ. ಮುಖ್ಯ ಕಾರಣ ಏನು ಅಂತ ನೋಡಿದ್ರೆ ಆರ್ಥಿಕ ಪರಿಸ್ಥಿತಿ. ಸೆಕೆಂಡ್ ರೀಸನ್ ಏನಂದ್ರೆ, ಮೊದಲೇ ಹೊಸ ಕಾರನ್ನ ಖರೀದಿ ಮಾಡಿ ಅದನ್ನ ಚಲಾಯಿಸುವ ಅನುಭವ ಇಲ್ಲದೆ ಎಲ್ಲ ಹೊಂಡಕ್ಕೆ ಹಾಕಿ ಅಥವಾ ಗೋಡೆಗಳಿಗೂ ಇತರ ವಾಹನಕ್ಕೂ ಉಜ್ಜಿ ವಿರೂಪಗೊಳಿಸಿ ಮನಸ್ಸಿಗೆ ನೋವು ಉಂಟು ಮಾಡಿಕೊಳ್ಳುವುದನ್ನ ತಪ್ಪಿಸೋಕೆ. ಹಳೆಯ ಕಾರನ್ನ ಚಲಾಯಿಸಿ ಅನುಭವ ಹೊಂದಿದ ಮೇಲೆ ಹೊಸ ಕಾರನ್ನ ಖರೀದಿ ಮಾಡೋಕೆ ನಮ್ಮ ದೇಶದಲ್ಲಿ ಹೆಚ್ಚಿನ ಜನರು ಇಚ್ಛೆ ಪಡ್ತಾರೆ. ಆದರೆ ಇಂದು ಐಷಾರಾಮಿ ಕಾರುಗಳನ್ನ ಹೊಂದಿರುವಂತಹ ಎಲ್ಲ ಕಾರು ಮಾಲಕರ ಇತಿಹಾಸ ಇದಕ್ಕಿಂತ ಭಿನ್ನ ಇಲ್ಲ. ಆರ್ಥಿಕ ಪರಿಸ್ಥಿತಿ ಉತ್ತಮ ಇಲ್ಲದ ಜನರು ಪ್ರತಿ ಬಾರಿ ಕಾರನ್ನ ಬದಲಾವಣೆ ಮಾಡಬೇಕಾದ್ರೆ ಹಳೆಯ ಕಾರನ್ನೇ ಖರೀದಿ ಮಾಡ್ತಾರೆ. ಇಲ್ಲಿ ಮತ್ತೊಂದು ಸ್ಪೆಷಲ್ ಇರುವಂಥದ್ದು ಅದೇನಪ್ಪ ಅಂದ್ರೆ, ಆರಂಭದಲ್ಲಿ ಹೆಚ್ಚಿನವರು ಚಲಾಯಿಸಿರುವ ಕಾರು ಮಾರುತಿ ಕಂಪನಿಯದ್ದು. ಅತಿ ಕಡಿಮೆ ಬಜೆಟ್ನಲ್ಲಿ ಖರೀದಿಗೆ ದೊರಕುತ್ತೆ ಮತ್ತು ಅತಿ ಕಡಿಮೆ ರಿಪೇರಿ ವೆಚ್ಚ ಈ ಕಾರಲ್ಲಿ ಇರುವಂಥದ್ದು. ಹೀಗಾಗಿ ಒಂದೇ ಕಾರಿನ ಬಳಕೆಯಿಂದ ಬೋರ್ ಹೊಡೆದ ಮೇಲೆ ಅಥವಾ ಬೇರೆ ಸೆಗ್ಮೆಂಟ್ನ ಬೇರೆ ಕಂಪನಿಯ ಅಥವಾ ಹೊಸ ಕಾರು ಖರೀದಿ ಮಾಡೋಕೆ ಹಣ ಹೊಂದಾಣಿಕೆಗೆ ತನ್ನ ಹಳೆಯ ಕಾರನ್ನ ಮಾರಾಟ ಮಾಡುವುದು ನಮ್ಮ ದೇಶದಲ್ಲಿ ಸಹಜವಾಗಿರುವಂತಹ ಒಂದು ಬಿಸ್ನೆಸ್. ಆದರೆ ಹೊಸ ಕಾರನ್ನ ಖರೀದಿ ಮಾಡಬೇಕಾದ್ರೆ ಹಣ ಹೊಂದಾಣಿಕೆ ಮಾಡೋಕೆ ಹಳೆಯ ಕಾರನ್ನ ಮಾರುವುದು ಸಹಜ. ಇದು ನಿಮಗೆಲ್ಲ ಗೊತ್ತಿರುವಂಥದ್ದು. ಆದರೆ 2-3 ವರ್ಷಗಳ ಹಿಂದೆ ಖರೀದಿ ಮಾಡಿದ ಕಾರನ್ನ ಮಾರಾಟ ಮಾಡುವಾಗ 18% GST ಅಂದರೆ
1 ಲಕ್ಷಕ್ಕೆ 18,000 ರೂಪಾಯಿ ಸರ್ಕಾರಕ್ಕೆ ನೀಡಬೇಕಂತೆ. ಇದಕ್ಕೆ ಏನು ಹೇಳಬೇಕು ಹೇಳಿ? ಒಂದು ಕಾರನ್ನ ಖರೀದಿ ಮಾಡಿದಾಗ ವರ್ಷ ಒಂದು ಕಳೆದಾಗ ಅದರ ಬೆಲೆ ಡಿಪ್ರಿಸಿಯೇಷನ್ 25,000 ರೂಪಾಯಿ ವರ್ಷವೊಂದಕ್ಕೆ ಕಡಿಮೆ ಆಗ್ತದೆ. ಅಂದರೆ ಖರೀದಿ ಮಾಡುವಾಗ ಒಂದು ವಾಹನಕ್ಕೆ 5 ಲಕ್ಷ ರೂಪಾಯಿ ಶೋರೂಮ್ ದರ ಇದ್ರೆ ಕರ್ನಾಟಕದಲ್ಲಿ ರಸ್ತೆ ತೆರಿಗೆ, GST ಮತ್ತು ಇತರ ಸರ್ಕಾರಿ ತೆರಿಗೆಗಳು ಸೇರಿ 11 ರಿಂದ 12 ಲಕ್ಷದವರೆಗೆ ರೀಚ್ ಆಗಿರುತ್ತೆ. ಈ ಎಲ್ಲ ತೆರಿಗೆಗಳನ್ನ ಸೇರಿಸಿ ನಾವು ಅದನ್ನ ಖರೀದಿ ಮಾಡ್ತೀವಿ. ಈ ಮಧ್ಯೆ ಮೊದಲೇ ಹಣ ಕಳೆದುಕೊಂಡಂತಹ ದುಃಖದಲ್ಲಿರುವ ನಮಗೆ ನಾವು 2-3 ವರ್ಷ ಉಪಯೋಗಿಸಿ ಮಾರಾಟ ಮಾಡೋಕೆ ನಿರ್ಧಾರ ಮಾಡಿರುವಂತಹ ಈ ಕಾರಿನ ಮೇಲೆ ಹೆಚ್ಚುವರಿಯಾಗಿ 18% GST ಕಟ್ಟಬೇಕು ಅಂತ ನಮ್ಮ ನಿರ್ಮಲಕ್ಕ ಕಾನೂನನ್ನ ಮಾಡಿದ್ದಾರೆ. 10 ಲಕ್ಷದ ಕಾರನ್ನ ಖರೀದಿ ಮಾಡಿದ ಬಳಿಕ 3 ವರ್ಷದಲ್ಲಿ ಮಾರಾಟ ಮಾಡುವಾಗ 25,000ದಂತೆ 3 ವರ್ಷಕ್ಕೆ 75,000 ಡಿಪ್ರಿಸಿಯೇಷನ್ ಆಗಿ ಅದರ ಬೆಲೆ 9,25,000 ನಿಮಗೆ ಮಾರುಕಟ್ಟೆಯಲ್ಲಿ ಈ ಹಳೆ ವಾಹನವನ್ನ 8 ಅಥವಾ 8.5 ಲಕ್ಷ ಬೆಲೆ ಸಿಗಬಹುದು. ಅಂದ್ರೆ ಸರ್ಕಾರಕ್ಕೆ 9,25,000 ಮೌಲ್ಯದ ಮೇಲೆ 18% GST ಕಟ್ಟಬೇಕಾಗುತ್ತೆ. ಈಗ ನಿಮ್ಮ ವಾಹನದ ಮಾರಾಟದಿಂದ ಬರುವಂತಹ ಹಣವನ್ನ ಲೆಕ್ಕ ಹಾಕಿ. ಅದೇ ರೀತಿ 3 ವರ್ಷದ ಬಳಿಕ ಸರ್ಕಾರದ GST ಸೇರಿಸಿದ್ರೆ ಸರ್ಕಾರದ ಪ್ರಕಾರ ನಿಮ್ಮ ವಾಹನದ ಬೆಲೆ ಎಷ್ಟು? ಸಾಮಾನ್ಯ ಪ್ರಜೆಗಳನ್ನ ಹಿಂದೂ ಮುಸ್ಲಿಂ ಎಂದು ಕೋಮುದ್ವೇಷದಲ್ಲಿ ಮುಳುಗಿಸಿ ತೆರಿಗೆ ಮೇಲೆ ತೆರಿಗೆ ವಿಧಿಸಿ ನಮ್ಮನ್ನ ಊಟಕ್ಕೆ ಗತಿ ಇಲ್ಲದವರಂತೆ ನಮ್ಮ ಆರ್ಥಿಕ ಸಚಿವೆ ಮಾಡ್ತಾ ಇದ್ದಾರಾ ಎಂಬಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಇದಕ್ಕೆ ನೀವು ಏನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಇದುವೇ ಈ ಹೊತ್ತಿನ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.